ವಿಶ್ವ ಮಾತೃಭಾಷಾ ದಿನಾಚರಣೆ ಹಾಗೂ ಸಾಹಿತಿ ಕವಿತಾ ಕೃಷ್ಣ ಅವರ ನುಡಿ ನಮನ ಕಾರ್ಯಕ್ರಮವನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕಸಬು ಕಚೇರಿಯಲ್ಲಿ ಕವಿತಾ ಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್, ಕನ್ನಡಿಗರಾದ ನಾವು ಭಾಷಾಭಿಮಾನವನ್ನು ಬೆಳೆಸಿಕೊಂಡು ನಮ್ಮ ಸಂಸ್ಕೃತಿ ಕಲೆಯನ್ನು ಪ್ರೋತ್ಸಾಹಿಸುವ ಕೆಲಸವಾಗಬೇಕು. ಕವಿತಾ ಕೃಷ್ಣ ಅವರು ಒಬ್ಬ ಮಹಾನ್ ಕವಿ. ಅವರಲ್ಲಿದ್ದ ಮುಗ್ಧತೆ ಎಲ್ಲರಿಗೂ ಇಷ್ಟವಾಗುತ್ತಿತ್ತು. ಅವರ ಅಗಲಿಕೆಗೆ ಪರಿಷತ್ಗೆ ತುಂಬಲಾಗದ ನಷ್ಟ ಉಂಟಾಗಿದೆ ಎಂದರು. ಕನ್ನಡ ಭಾಷಾ ಶಿಕ್ಷಕ ಅಲಿಸೇಂದ್ರ ಎಸ್ ಶ್ರೀನಿವಾಸ್ ಮಾತನಾಡಿ, ಬಾಂಗ್ಲಾದೇಶದಲ್ಲಿ ಹುಟ್ಟಿಕೊಂಡ ಭಾಷಾ ಚಳುವಳಿಯು ಮುಂದೆ ಎಲ್ಲ ದೇಶಗಳಲ್ಲಿ ವ್ಯಾಪಿಸಿ ವಿಶ್ವಸಂಸ್ಥೆ ವಿಶ್ವ ಮಾತೃಭಾಷಾ ದಿನಾಚರಣೆಯನ್ನಾಗಿ ಘೋಷಣೆ ಮಾಡಿದೆ. ಭಾರತ ವಿಭಜನೆಯಾದ ಸಂದರ್ಭದಲ್ಲಿ ಪಾಕಿಸ್ತಾನದವರು ಬಾಂಗ್ಲಾದೇಶಕ್ಕೆ ಉರ್ದು ಭಾಷೆಯಲ್ಲಿ ವ್ಯವಹರಿಸಲು ಭಾಷೆ ಏರಿಕೆಯನ್ನ ಏರಿದ ಸಲುವಾಗಿ ಬಾಂಗ್ಲಾದಲ್ಲಿ ಉಗ್ರ ಹೋರಾಟದ ಸ್ವರೂಪ ಪಡೆದುಕೊಂಡು ನಾವು ಮಾತನಾಡುವುದು ಬೆಂಗಾಲಿ ಭಾಷೆ, ಅದು ನಮ್ಮ ಮಾತೃಭಾಷೆಯಾಗಿದೆ ಎಂಬುದು ವಾದವಾಗಿತ್ತು. ಆದ್ದರಿಂದ ಎಲ್ಲ ರಾಜ್ಯಗಳ ಮತ್ತು ದೇಶಗಳಲ್ಲಿ ಭಾಷಾಭಿಮಾನ ಇಟ್ಟುಕೊಳ್ಳಬೇಕು ಹಾಗೂ ಯಾರು ಕೂಡ ಭಾಷಾ ಏರಿಕೆಯನ್ನ ಮಾಡದಂತೆ ವಿಶ್ವಸಂಸ್ಥೆ ತಿಳಿಸಿದೆ ಎಂದರು. ಕನ್ನಡ ಪರ ಹೋರಾಟಗಾರರ ಪುಟ್ಟಣ್ಣ ಗೋಕಾಕ್ ಮಾತನಾಡಿ, ಸಾಹಿತಿ ಕವಿತಾ ಕೃಷ್ಣ ಅವರ ಅಗಲಿಕೆ ಸಾಹಿತ್ಯ ಲೋಕಕ್ಕೆ ತುಂಬಲಾಗದ ನಷ್ಟ ಉಂಟಾಗಿದ್ದು, ಅವರು ನಮ್ಮ ಪಕ್ಕದ ತುಮಕೂರು ಜಿಲ್ಲೆಯವರಾಗಿದ್ದರು. ನಮ್ಮ ತಾಲೂಕಿಗೆ ಅವಿನಾಭಾವ ಸಂಬಂಧವನ್ನ ಹೊಂದಿದ್ರು. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು, ಅವರ ಮಿಂಚಿನ ಭಾಷಣ ಹಾಗೂ ಸ್ವಭಾವ ಎಲ್ಲರಿಗೂ ಇಷ್ಟವಾಗುತ್ತಿತ್ತು. ಅವರ ಕವಿತೆ, ಕವನ, ಬರಹಗಳು ಬಹಳ ಪ್ರಚಲಿತದಲ್ಲಿದ್ದು, ಅವರ ಸಾಧನೆ ಅಗ್ರಗಣ್ಯ. ಅವರ ಮನೆಯ ತುಂಬೆಲ್ಲ ಗ್ರಂಥಾಲಯಕ್ಕೆ ಹೋಗಿದ್ದೆವು ಎಂದು ಭಾಸವಾಗುತ್ತಿತ್ತು. ಅಂತಹ ಜ್ಞಾನ ಭಂಡಾರವನ್ನ ತಮ್ಮಲ್ಲಿ ಇರಿಸಿಕೊಂಡ ಸಾಧಕರಾಗಿದ್ರು ಎಂದು ಬಣ್ಣಿಸಿದರು. ಕಾರ್ಯಕ್ರಮದಲ್ಲಿ ಶಿವನಗೌಡ ಪಾಟೀಲ್, ಮಲ್ಲೇಗೌಡ, ಯಶೋಧ ಜೈನ್, ಧರ್ಮೇಶ್, ಜಬೀವುಲ್ಲಾ ಬೇಗ್, ಸತ್ಯನಾರಾಯಣ್ ಮತ್ತಿತರರು ಹಾಜರಿದ್ದರು. ಹಾಗಾಗಿ ಇವತ್ತು ಕನ್ನಡ ಪರ ಸಂಘಟನೆಗಳು ಬೆಂಗಳೂರಿನಲ್ಲಿ ನಾಮಫಲಕ ಹಾಕೋದ್ರಲ್ಲಿ ಬಹಳ ಹೋರಾಟವನ್ನು ಮಾಡಿದರು ರಕ್ಷಣಾ ವೇದಿಕೆಯವರು. ನಿಜ, ಅದಕ್ಕೆ ನಮ್ಮ ಬೆಂಬಲವೂ ಕೂಡ ಇದೆ. ನಮ್ಮ ತಾಲೂಕಿನ ಪ್ರತಿಯೊಬ್ಬ ಮಾರಾಟಗಾರರಿಗೆ, ಅಂಗಡಿ ಮಾಲೀಕರಿಗೆ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಕ್ಕಂಥದ್ದು ಏನಂತಂದ್ರೆ, ಎಲ್ಲ ಕನ್ನಡ ಪರ ಸಂಘಟನೆಗಳ ಪರವಾಗಿ ಎಲ್ಲ ಭಾಷೆಗಳು ಬೇಕು, ಆದರೆ ನಮ್ಮ ತಾಯಿ ಭಾಷೆ, ಮಾತೃಭಾಷೆ ಕನ್ನಡದ ನಾಮಫಲಕವನ್ನ ದಯಮಾಡಿ ನೀವೇನಾದ್ರು ಹಾಕಿಲ್ಲ ಅಂದ್ರೆ, ಏನು ಸರ್ಕಾರ ಸುತ್ತೋಲೆ ಹೊರಡಿಸಿದೆ 60-40 ರೇಷಿಯೋ ಏನಿದೆ, ಅದರಲ್ಲಿ ದಯಮಾಡಿ 60% ಕನ್ನಡವನ್ನ ನೀವು ನಾಮಫಲಕ ಹಾಕಲೇಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ. ಇದಕ್ಕೆ ಒಂದು ಗಡುವನ್ನು ಕೂಡ ನೀಡ್ತೀವಿ ನಾವು. ಯಾಕಂದ್ರೆ ಈಗ ಹಾಕಲಿಲ್ಲ ಅಂದ್ರೆ ಕನ್ನಡ ಪರ ಹೋರಾಟಗಾರರು ನಾವೆಲ್ಲ ಸೇರಿ ಬೀದಿಗಿಳಿದು ನಿಮಗೆ ತೊಂದರೆ ಕೊಟ್ಟರು ಅಂತ ನಾವು ಭಾವಿಸಬಾರ್ದು. ತಿನ್ನುವ ಅನ್ನ ಕನ್ನಡ, ಆಡುವ ಭಾಷೆ ಕನ್ನಡ, ನಾವು ಜೀವಿಸ್ತಾ ಇರ್ತಕ್ಕಂಥ ನೆಲ ಜಲ ಕನ್ನಡ. ಹಾಗಾಗಿ ಕನ್ನಡ ಭಾಷೆಯ ಫಲಕಗಳನ್ನ ದಯಮಾಡಿ ಎಲ್ಲರೂ ಕೂಡ ಹಾಕ್ಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತೀವಿ. ಜೊತೆಗೆ ನಾವು ಗಟ್ಟಿ ಧ್ವನಿಯಲ್ಲಿ ಕೂಡ ಹೇಳ್ತೀವಿ. ಯಾಕಂದ್ರೆ ಈಗಾಗಲೇ ರಾಜ್ಯಾದ್ಯಂತ ಆಗಿರ್ತಕ್ಕಂಥದ್ದು ತಾಲೂಕಿಗೆ ಬೇರೆ ಅಂತ ಬರೋದಿಲ್ಲ. ಹೀಗಾಗಿ ಕನ್ನಡದ ಸ್ಥಾನಮಾನವನ್ನ ಇವತ್ತು ಆಗಲೇ ನಾವು ನೋಡಿದ್ದೀವಿ. ಕನ್ನಡದಲ್ಲಿ ಮಾತನಾಡ್ತಕ್ಕಂಥ ಅಂತ ವಿಷಯವೇ ನಮಗೆ ಕೀಳಿರಲಿ ಅನ್ನೋ ಮನಸ್ಥಿತಿಯಲ್ಲಿ ನಾವು ಇದ್ದೀವಿ. ಕನ್ನಡದಲ್ಲಿ ಮಾತನಾಡುವಾಗ ನಮಗೆ, ನಮ್ಮ ಮಕ್ಕಳಿಗೆ ಬಹಳ ಇಂಪಾಗ್ತದೆ. ಕನ್ನಡ ಭಾಷೆಗೆ 100 ವರ್ಷಗಳ ಕಾಲ ಇತಿಹಾಸ ಇದೆ. ಇಂಥ ಭಾಷೆಗೆ ದಯಮಾಡಿ ನಾವೆಲ್ಲರೂ ಕೂಡ ಮಾನ್ಯತೆ ನೀಡಬೇಕು. ಕನ್ನಡ ಭಾಷೆಗೆ ಎಲ್ಲೋ ಕಡೆ ಕನ್ನಡ ಜಲ ನೆಲಕ್ಕೆ ಅನ್ಯಾಯ ಆದಾಗ ನಾವು ಸುಮ್ಮನೆ ಕೂತಿದ್ರೆ ಬಹುಶಃ ಕನ್ನಡ ಸಾಹಿತ್ಯ ಪರಿಷತ್ ಆಗಲಿ, ಕನ್ನಡ ಪರ ಹೋರಾಟಗಾರರಾಗಲಿ ಅದಕ್ಕೆ ಬಹುಶಃ ಮೌಲ್ಯ ಸಿಗೋದಿಲ್ಲ ಅಂತ ಹೇಳ್ತಾ, ಕನ್ನಡಕ್ಕೆ ವಿಶ್ವದ ಸ್ಥಾನಮಾನ ಸಿಕ್ಕಿರೋ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ದಿನಾಚರಣೆ ಆಚರಣೆ ಮಾಡಿದ್ದೀವಿ. ಇದು ಮುಂದುವರಿಲಿ. ಮತ್ತೆ ನಮ್ಮ ಖಾಸಗಿ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನ ಇವತ್ತು ಪ್ರಶ್ನೆ ಮಾಡಿ ಕೇಳಿದ್ರೆ ಯಾವ ವಿಷಯ ನಿಮಗೆ ಕ್ಲಿಷ್ಟಕರ ಅಂತ ಅಂದ್ರೆ ಕನ್ನಡನೇ ಕ್ಲಿಷ್ಟಕರ ಅಂತ ಹೇಳ್ತಕ್ಕಂಥ ಸ್ಥಿತಿಯಲ್ಲಿ ನಾವು ತಲುಪಿದ್ದೀವಿ. ದಯಮಾಡಿ ಪೋಷಕರು ಮತ್ತು ಶಾಲಾ ಮಾಲೀಕರು, ಶಾಲಾ ಆಡಳಿತ ಮಂಡಳಿ ಬೇಕು, ಎಲ್ಲ ಭಾಷೆನೂ ಬೇಕು, ಜೀವನದ ಭಾಷೆ ಬೇಕು, ಆದರೆ ಅನ್ನದ ಭಾಷೆನೂ ಬೇಕು. ಹಾಗಂತ ನಮ್ಮ ಮಾತೃಭಾಷೆ ಕನ್ನಡನ ತಾತ್ಸಾರ ಮಾಡದಿರಿ ಅಂತ ಹೇಳಿ ಸಂದರ್ಭದಲ್ಲಿ